ರಾತ್ರಿ ಸುಮಾರು 10 ಗಂಟೆ ಆಗಿತ್ತು. ಮಳೆ ಜೋರಾಗಿ ಸುರಿಯುತ್ತಿತ್ತು. ಬೆಂಗಳೂರಿನ ಒಂದು ಖಾಸಗಿ ಶಾಲೆಯ 11ನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರೊಂದಿಗೆ ಕೊಡಗು ಪ್ರವಾಸ ಮುಗಿಸಿ ಹಿಂದಿರುಗುತ್ತಿದ್ದರು. ಬಸ್ಸಿನಲ್ಲಿ ಹಾಡು, ನಗು, ಮೋಜು ನಡೆಯುತ್ತಿದ್ದಾಗ ಏಕಾಏಕಿ ಬಸ್ ದಟ್ಟ ಕಾಡಿನ ಮಧ್ಯೆ ನಿಂತುಬಿಟ್ಟಿತು. ಡ್ರೈವರ್ ಎಷ್ಟೇ ಪ್ರಯತ್ನಿಸಿದರೂ ಬಸ್ ಸ್ಟಾರ್ಟ್ ಆಗಲಿಲ್ಲ. ಇಷ್ಟು ರಾತ್ರಿ ಮೆಕ್ಯಾನಿಕ್ ಸಿಗೋದಿಲ್ಲ, ಮುಂದೆ ಒಂದು ಹಳೆಯ ಲಾಡ್ಜ್ ಇದೆ, ಇವತ್ತು ರಾತ್ರಿಯಲ್ಲಿ ಉಳಿದು ಬೆಳಗ್ಗೆ ಹೊರಡೋಣ ಎಂದು ಶಿಕ್ಷಕರು ತೀರ್ಮಾನಿಸಿದರು. ಎಲ್ಲರೂ ಲಾಡ್ಜ್ಗೆ ಹೋಗಿ ಕೊಠಡಿಗಳನ್ನು ಹಂಚಿಕೊಂಡರು. ವಿನಯ್, ಕಾರ್ತಿಕ್ ಮತ್ತು ನಿಖಿಲ್ ಎಂಬ 3 ಆತ್ಮೀಯ ಸ್ನೇಹಿತರಿಗೆ ಒಂದೇ ಕೊಠಡಿ ಸಿಕ್ಕಿತು. ಕೊಠಡಿಯ ಕಿಟಕಿಯಿಂದ ದೂರದಲ್ಲೊಂದು ಮಂಜಿನಿಂದ ಆವೃತವಾದ ಕೆರೆ ಕಾಣಿಸುತ್ತಿತ್ತು. ಕೆರೆಯ ಸುತ್ತ ಯಾರೂ ಇರಲಿಲ್ಲ. ಚಂದ್ರನ ಬೆಳಕಿನಲ್ಲಿ ಅದು ವಿಚಿತ್ರವಾಗಿ ಮಿನುಗುತ್ತಿತ್ತು. ಬನ್ನಿ, ಅಲ್ಲಿ ಹೋಗಿ ಒಂದು ಫೋಟೋ ತೆಗೆದರೆ ನಮ್ಮ ರೀಲ್ ವೈರಲ್ ಆಗುತ್ತದೆ ಎಂದು ಕಾರ್ತಿಕ್ ಹೇಳಿದ. ರಾತ್ರಿ 12 ಗಂಟೆ ಆದ ನಂತರ ಗಾರ್ಡ್ ಮಲಗಿದ್ದನ್ನು ನೋಡಿ 3 ಸದ್ದಿಲ್ಲದೆ ಲಾಡ್ಜ್ನಿಂದ ಹೊರಬಂದರು. ಮೊದಲಿಗೆ ಕೆರೆ ತುಂಬ ಹತ್ತಿರದಲ್ಲೇ ಕಾಣಿಸಿತು. ಆದರೆ ನಡೆದು ಅರ್ಧ ಗಂಟೆ ಕಳೆದರೂ ಅವರು ಕೆರೆಯನ್ನು ತಲುಪಲಿಲ್ಲ. ಕಾಡು ಇನ್ನಷ್ಟು ದಟ್ಟವಾಗುತ್ತಿತ್ತು. ಮೊಬೈಲ್ ತೆಗೆದು ನೋಡಿದಾಗ ಯಾವುದೇ ನೆಟ್ವರ್ಕ್ ಇರಲಿಲ್ಲ. ಹಿಂದೆ ಹೋಗೋಣ ಎಂದ ವಿನಯ್. 3 ಜನ ಹಿಂದಿರುಗಲು ಶುರು ಮಾಡಿದರು. ಸ್ವಲ್ಪ ದೂರ ನಡೆದ ನಂತರ ನಿಖಿಲ್ ಮತ್ತು ಕಾರ್ತಿಕ್ ಹಿಂದೆ ತಿರುಗಿ ನೋಡಿದಾಗ ವಿನಯ್ ಕಾಣೆಯಾಗಿದ್ದ. ವಿನಯ್! ಎಷ್ಟು ಕೂಗಿದರೂ ಉತ್ತರ ಬರಲಿಲ್ಲ. ಆಗ ಪೊದೆಯೊಳಗಿಂದ ಯಾರೋ ಓಡುವ ಶಬ್ದ ಕೇಳಿಸಿತು. ಅವರು ಭಯದಿಂದಲೇ ಆ ಶಬ್ದದ ಹಿಂದೆ ಓಡಿದರು. ಕೆಲವೇ ನಿಮಿಷಗಳಲ್ಲಿ ಶಬ್ದ ನಿಂತಿತು. ಅಷ್ಟರಲ್ಲಿ ಮಣ್ಣನ್ನು ಅಗೆಯುವ ಸದ್ದು ಕೇಳಿಸಿತು. ನಿಧಾನವಾಗಿ ಪೊದೆ ಸರಿಸಿ ನೋಡಿದಾಗ ವಿನಯ್ ಯಾವುದೋ ವಸ್ತುವಿನಿಂದ ನೆಲವನ್ನು ಹುಚ್ಚನಂತೆ ಅಗೆಯುತ್ತಿದ್ದ. ವಿನಯ್, ಏನಾಗಿದೆ ಎಂದು ನಿಖಿಲ್ ಅವನ ಭುಜದ ಮೇಲೆ ಕೈಯಿಟ್ಟ. ವಿನಯ್ ನಿಧಾನವಾಗಿ ತಲೆ ಎತ್ತಿದ. ಅವನ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿದ್ದವು. ಮುಂದಿನ ಕ್ಷಣವೇ ಅವನು ನಿಖಿಲನ್ನು ಬಲವಾಗಿ ತಳ್ಳಿದ. ನಿಖಿಲ್ ಹಲವು ಅಡಿ ದೂರಕ್ಕೆ ಹಾರಿಬಿದ್ದ. ಒಬ್ಬ ಸಾಮಾನ್ಯ ಹುಡುಗನಿಗೆ ಇರಲಾರದಷ್ಟು ಶಕ್ತಿ ಅವನಲ್ಲಿ ಕಾಣಿಸುತ್ತಿತ್ತು. ಆಮೇಲೆ ನಡೆಯತೊಡಗಿತು. ಕೆಲವೇ ಕ್ಷಣಗಳಲ್ಲಿ ಅವನು ನೆಲಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿದ. ಕಾರ್ತಿಕ್ ಮತ್ತು ನಿಖಿಲ್ ಅವನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದಾಗ ನಿಖಿಲ್ ಏಕಾಏಕಿ ವಿನಯ್ ಕಡೆ ನೋಡುತ್ತಾ ಭಯದಿಂದ ಕೂಗಿದ. ವಿನಯ್ ಈಗ ಪ್ರಜ್ಞೆಗೆ ಬಂದಿದ್ದ. ಆದರೆ ಅವನು ನಡುಗುತ್ತಾ ಹೇಳಿದ, ಅವನು ನಮ್ಮ ಹಿಂದೆ ನಿಂತಿದ್ದಾನೆ. ಇಬ್ಬರು ತಿರುಗಿ ನೋಡಿದರು. ಯಾರೂ ಇರಲಿಲ್ಲ. ಮತ್ತೆ ವಿನಯ್ ಕಡೆ ನೋಡಿದಾಗ ಈ ಬಾರಿ ಕಾರ್ತಿಕ್ನ ಕಣ್ಣುಗಳೂ ಕೂಡ ಕಪ್ಪಾಗಿದ್ದವು. ಅವನು ಮಾತೇ ಆಡದೆ ಕಾಡಿನೊಳಗೆ ಓಡತೊಡಗಿದ. ವಿನಯ್ ಮತ್ತು ನಿಖಿಲ್ ಅವನ ಹಿಂದೆ ಓಡಿದರು. ಸ್ವಲ್ಪ ದೂರದಲ್ಲಿ ಒಂದು ಹಳೆಯ ಬಂಗಲೆ ಕಾಣಿಸಿತು. ಗೋಡೆಗಳೆಲ್ಲ ಕುಸಿದಿದ್ದವು. ಬಾಗಿಲು ಅರ್ಧ ತೆರೆದಿತ್ತು. ಕಾರ್ತಿಕ್ ಒಳಗೆ ಹೋಗಿದ್ದ. ಇಬ್ಬರು ಧೈರ್ಯ ಮಾಡಿಕೊಂಡು ಒಳಗೆ ಪ್ರವೇಶಿಸಿದರು. ಮೇಲ್ಮಹಡಿಯಿಂದ ವಿಚಿತ್ರ ಶಬ್ದ ಕೇಳಿಸಿತು. ಅವರು ನಿಧಾನವಾಗಿ ಮೆಟ್ಟಿಲು ಹತ್ತಿದರು. ಒಂದು ಕೊಠಡಿಯಲ್ಲಿ ಕಾರ್ತಿಕ್ ಗಾರಿಯಲ್ಲಿ ತೂಗುತ್ತಿದ್ದ. ಅವನ ಹಿಂದೆ ಒಬ್ಬ ಭಯಾನಕ ವೃದ್ಧ ನಿಂತಿದ್ದ. ಉದ್ದ ಬಿಳಿ ಕೂದಲು, ಕಪ್ಪು ಕಣ್ಣುಗಳು, ಮುಖದ ಚರ್ಮ ಸಂಪೂರ್ಣ ಸುಟ್ಟಂತೆ ಕಾಣಿಸುತ್ತಿತ್ತು. ಅವನು ಕಾರ್ತಿಕ್ ಕಿವಿಯಲ್ಲಿ ಏನೋ ಮಂತ್ರ ಜಪಿಸುತ್ತಿದ್ದ. ಇದನ್ನು ನೋಡಿ ಇಬ್ಬರು ಹೆದರಿ ಕೆಳಗೆ ಓಡಿದರು. ಹಿಂದಿನಿಂದ ಆ ವೃದ್ಧ ಮೆಟ್ಟಿಲ ಮೇಲೆಯೇ ಹಲ್ಲಿ ಹತ್ತಿದಂತೆ ಓಡಿ ಬರುತ್ತಿದ್ದ. ಅವನ ಕೈಗಳು ಅಸ್ವಾಭಾವಿಕವಾಗಿ ಉದ್ದವಾಗಿದ್ದವು. ಇಬ್ಬರು ಕಾಡಿನೊಳಗೆ ಓಡತೊಡಗಿದರು. ಓಡುತ್ತಾ ಅವರು ಕೊನೆಗೆ ಅದೇ ಕೆರೆಯ ಬಳಿ ತಲುಪಿದರು. ಹಠಾತ್ತಾಗಿ ನೆಲ ಜಾರಿತು. ವಿನಯ್ ಮತ್ತು ನಿಖಿಲ್ ಇಬ್ಬರೂ ಕೆರೆಯೊಳಗೆ ಬಿದ್ದರು. ಯಾರೋ ನೀರಿನೊಳಗಿಂದ ಕಾಲು ಹಿಡಿದು ಕೆಳಗೆ ಇಳಿಯುತ್ತಿರುವ ಅನುಭವ. ನಿಖಿಲ್ ಹೇಗೋ ಹೊರಬಂದ. ಆದರೆ ವಿನಯ್ ನೀರಿನೊಳಗೆ ಮುಳುಗಿಬಿಟ್ಟ. ನಿಖಿಲ್ ಎಷ್ಟೇ ಪ್ರಯತ್ನಿಸಿದರೂ ಅವನನ್ನು ಉಳಿಸಲಾಗಲಿಲ್ಲ. ಭಯದಿಂದ ನಿಖಿಲ್ ಅಲ್ಲೇ ಪ್ರಜ್ಞೆ ತಪ್ಪಿದ. ಮರುದಿನ ಬೆಳಗ್ಗೆ ನಿಖಿಲ್ ಕಣ್ಣು ತೆರೆದಾಗ ಮತ್ತೆ ಅದೇ ಲಾಡ್ಜ್ನ ಕೊಠಡಿಯಲ್ಲಿದ್ದ. ಹೊರಗೆ ಪೊಲೀಸ್ ವಾಹನಗಳು ನಿಂತಿದ್ದವು. ಅವನು ಓಡಿ ಹೊರಗೆ ಬಂದ. ಅಲ್ಲಿ ಬಿಳಿ ಬಟ್ಟೆಯಿಂದ ಮುಚ್ಚಿದ 2 ಶವಗಳು. ಒಂದು ಕಾರ್ತಿಕ್ನದು, ಮತ್ತೊಂದು ವಿನಯ್ನದು. ಪೊಲೀಸರು ಇದನ್ನು ಅಪಘಾತ ಎಂದು ದಾಖಲಿಸಿದರು. ಆದರೆ ಹತ್ತಿರದ ಗ್ರಾಮದ ಒಬ್ಬ ವೃದ್ಧ ಬೇರೆ ಕಥೆ ಹೇಳಿದ. ಸುಮಾರು 50 ವರ್ಷಗಳ ಹಿಂದೆ ಆ ಬಂಗಲೆಯಲ್ಲಿ ಒಬ್ಬ ವಯಸ್ಸಾದ ಮಂತ್ರವಾದಿ ಒಬ್ಬನೇ ವಾಸಿಸುತ್ತಿದ್ದ. ಊರಿನ ಕೆಲವರು ಅವನ ಮೇಲೆ ಸುಳ್ಳು ಆರೋಪ ಮಾಡಿ ಹೊಡೆದು ಕೊಂದು ಆ ಕೆರೆಯಲ್ಲಿ ಎಸೆದರು.
ಸಾಯುವ ಮುನ್ನ ಅವನು ಶಪಿಸಿದ, ರಾತ್ರಿ ನನ್ನ ಪ್ರದೇಶಕ್ಕೆ ಬರುವ ಪ್ರತಿಯೊಬ್ಬ ಯುವಕನ ಆತ್ಮವು ನನ್ನ ಜೊತೆ ಉಳಿಯಬೇಕು ಎಂದು. ಅಂದಿನಿಂದ ರಾತ್ರಿ ಆ ಕೆರೆ ಮತ್ತು ಆ ಬಂಗಲೆಯ ಕಡೆ ಹೋಗುವವರು ಬಹಳ ಕಡಿಮೆ. ಹೋದವರಲ್ಲಿ ಕೆಲವರು ಮರಳಿ ಬಂದಿಲ್ಲ. ನಿಖಿಲ್ ಮಾತ್ರ ಬದುಕುಳಿದ. ಆದರೆ ಆ ದಿನದಿಂದ ಅವನು ಪ್ರತಿ ರಾತ್ರಿ ಒಂದೇ ಕನಸು ಕಾಣುತ್ತಾನೆ. ಕೆರೆಯ ಮಧ್ಯದಿಂದ 2 ಕಪ್ಪು ಕಣ್ಣುಗಳು ಅವನತ್ತ ನೋಡುತ್ತಿರುತ್ತವೆ ಮತ್ತು ಒಂದು ಭಯಾನಕ ಧ್ವನಿ, ನೀನು ಇನ್ನೂ ನನ್ನಿಂದ ತಪ್ಪಿಸಿಕೊಂಡಿಲ್ಲ. ಆ ಧ್ವನಿ ಕೇಳಿದೆಲ್ಲ ನಿಖಿಲ್ ಬೆಚ್ಚಿಬಿದ್ದು ಎದ್ದುಕೊಳ್ಳುತ್ತಾನೆ. ಆದರೆ ಅವನ ಕೊಠಡಿಯಲ್ಲಿ ಪ್ರತಿ ಬೆಳಿಗ್ಗೆಯೂ ಹೊಸದಾಗಿ ಒದ್ದೆಯಾದ ಮಣ್ಣಿನ ಹೆಜ್ಜೆಗುರುತುಗಳು ಕಾಣಿಸುತ್ತವೆ. ಅವು ಯಾರದ್ದು ಎಂಬುದು ಇಂದಿಗೂ ಯಾರಿಗೂ ತಿಳಿದಿಲ್ಲ.